23rd question. What are the measures to control child marriage? What are the measures to control child marriage? ಬಾಲ್ಯ ವಿವಾಹ ನಿಯಂತ್ರಣಕ್ಕೆ ತೆಗೆದುಕೊಂಡಿರುವಂತ ಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ. ಅಲ್ಲಿ ತಡೆಗಟ್ಟುವುದು, ಇಲ್ಲಿ ನಿಯಂತ್ರಣ ಮಾಡುವುದು. ಓಕೆನಾ? ಮೆಜರ್ಸ್ ಟು ಕಂಟ್ರೋಲ್ ಚೈಲ್ಡ್ ಮ್ಯಾರೇಜ್. First one is implementing the education development programs without and school boards meant whatever the measures has the government taken to develop the education. So implementing it more effectively without any lapses. Okay. Itself prevent the school dropouts before 18 years of age. ಪ್ರೋಗ್ರಾಮ್ಗಳನ್ನ, ಯೋಜನೆಗಳನ್ನ ಸರಿಯಾಗಿ. Education is a solution to every problem, isn't it? Second one, all the children within 18 years of age should be within the schooling system and should have 100% attendance. Okay. Of age, everyone should ಒಳಪಡುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ. So whenever they are going to school, okay, so then the child marriage will be stopped. Okay. Next, birth registration is compulsory and 100% birth registration target is needed. Janana ದಾಖಲೆ. ಬರ್ತ್ ರಿಜಿಸ್ಟ್ರೇಷನ್ ಅಂತಂದ್ರೆ ಏನು ಮಕ್ಕಳೇ? ಜನನ ದಾಖಲಾತಿ. ಸೊ ರಿಜಿಸ್ಟ್ರೇಷನ್ ಮಾಡಬೇಕು. ಯಾವುದೇ ಒಂದು ಮಗು ಹುಟ್ಟಿದ ತಕ್ಷಣ ಜನನ ದಾಖಲಾತಿಯನ್ನ ಮಾಡಲೇಬೇಕು. ಓಕೆ. ಸೊ ನೀವು ಕೇಳಿರ್ತೀರ ಜನನ ಮತ್ತು ಮರಣ ನೋಂದಣಿ. ಓಕೆ. ದಾಖಲಾತಿ ಅಥವಾ ನೋಂದಣಿಯನ್ನ ಮಾಡಲೇಬೇಕಾಗತ್ತೆ. ಟಾರ್ಗೆಟ್ ನ ಕೊಡ್ಬೇಕಾಗತ್ತೆ. ಸೊ ಯಾವಾಗ ಜನನ ನೋಂದಣಿಯನ್ನ ತಾರೀಖನ್ನ ನೋಂದಣಿ ಮಾಡ್ತಾರೋ, ಯು ಕ್ಯಾನ್ ಈಸಿಲಿ say that whether the child is attained 18 years or not. ಇಲ್ಲ ಅಂದ್ರೆ ಸುಳ್ಳು ಹೇಳಿ ಮದುವೆ ಮಾಡುವಂತಹ ಪರಿಸ್ಥಿತಿ ಇರುತ್ತೆ ಹಳ್ಳಿಗಳಲ್ಲಿ, ಅಲ್ವಾ? ಸೊ ಇದರಿಂದ ಯಾವುದೇ ಹಳ್ಳಿ ಇರ್ಲಿ, ಸಿಟಿ ಇರ್ಲಿ, ಎಲ್ಲೇ ಇರ್ಲಿ, ಮಗು ಹುಟ್ಟಿದ ತಕ್ಷಣ ಜನನ ನೋಂದಣಿ ಅಥವಾ ಬರ್ತ್ ರಿಜಿಸ್ಟ್ರೇಷನ್ should compulsorily be done. Okay. Next, importance should be given to girls education. It's very important. Okay. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅತಿ ಪ್ರಾಮುಖ್ಯತೆಯನ್ನು ಕೊಡಲೇಬೇಕು. Whenever the girl child is educated, she'll take the responsibility. Not only education, their empowerment is very important. ಸಬಲೀಕರಣ, ಮಹಿಳಾ ಸಬಲೀಕರಣ ಅಂತ ಕರೀತಾರೆ. By providing employment opportunities or giving the opportunity to establish their own business, isn't it? So girls should be empowered on priority basis ಮೇಲೆ ಹೆಣ್ಣು ಮಕ್ಕಳನ್ನ ಸಬಲೀಕರಣ ಮಾಡಬೇಕು. 18 ವರ್ಷದ ಒಳಗೆ ಮದುವೆ ಮಾಡೋದಲ್ಲ, ಅಲ್ವಾ? ಸೊ ಈ ರೆಸ್ಪಾನ್ಸಿಬಿಲಿಟಿಯನ್ನ ಫ್ಯಾಮಿಲಿಯವರು ತಗೋಬೇಕು. ಅದೇ ರೀತಿ a child marriage should always be reported, questioned and opposed. ಯಾವುದೇ ಬಾಲ್ಯ ವಿವಾಹ ನಡೀತಾ ಇರಲಿಕ್ಕೆ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಲೇಬೇಕು. ಎಲ್ಲಾದ್ರೂ ಸ್ಕೂಲ್ ಹೆಡ್ ಮಾಸ್ಟರ್ ಇರ್ಲಿ, ಆ ಮಗು ಹೋಗ್ತಾ ಇರೋ ಸ್ಕೂಲ್ ಹೆಡ್ ಮಾಸ್ಟರ್ ಇರ್ಬೋದು, ನಿಮ್ಮ ಅಕ್ಕಪಕ್ಕ ಇರುವ ಶಾಲೆ ಹೆಡ್ ಮಾಸ್ಟರ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಅಥವಾ ಯಾವುದೇ ಒಂದು ಗವರ್ಮೆಂಟ್ ಅಫಿಷಿಯಲ್ಸ್ಗೆ ಹೋಗಿ ನೀವು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬೇಕು. ಸೊ ಈ ರೀತಿ ಸಾಮಾಜಿಕ ಜವಾಬ್ದಾರಿಗಳನ್ನ ಪ್ರತಿಯೊಬ್ಬರು ನಿರ್ವಹಿಸಿದಾಗ ಚೈಲ್ಡ್ ಮ್ಯಾರೇಜ್ ಅನ್ನ
ಈಸಿಯಾಗಿ ನಾವು ಪ್ರಿವೆಂಟ್ ಮಾಡ್ಬೋದು ಅಥವಾ ಎಲಿಮಿನೇಟ್ ಮಾಡ್ಬೋದು. ಓಕೆನಾ? ಸೊ if we deliver our responsibilities properly, social responsibilities properly, then this child marriage can be prevented or eliminated. Okay.